ನೀನು? ಪರಮಾತ್ಮ, ಮಹಾಮಹಿಮನಾದ ನೀನು ಈ ಸೂತನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಹವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತ ಕುಲದವನೆಂದು ಈ ಪ್ರಪಂಚವೇ ತಿಳಿದಿರುವುದು. ಕರ್ಣ, ನೀನು ಸೂತನಲ್ಲ. ಏನು ಸ್ವಾಮಿ, ನಾನು ಸೂತನಲ್ಲವೇ? ಹೌದು ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಹೀಗೆ ವಂಚಿಸುತ್ತಿರುವೆ ದೇವಾ? ಕರ್ಣ, ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ, ಕರ್ಣ,
ನಾನು ಮೊದಲೇ ನೊಂದಿರುವೆನು. ಇಂತಹ ಸಂಬಂಧಗಳನ್ನು ಕಲ್ಪಿಸಿ ನನ್ನನ್ನು ಮತ್ತಷ್ಟು ನೋಯಿಸಬೇಡ ಪರಮಾತ್ಮ. ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ ಆದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನಾನು ರವರವಾದಿ ನರಕಕ್ಕೆ ಬೀಳುವೆನು. ನನ್ನ ಸ್ವಾಮಿಗೆ ದ್ರೋಹ ಮಾಡಿತೆಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನ್ನನ್ನು ಇಂತಹ ಉಭಯ ಸಂಕಟ ತಂದೊಡ್ಡಬೇಡ ಪರಮಾತ್ಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆದರ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ನಂತರ ಸೂತನೋರ್ವನು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದನು. ಕರ್ಣ, ಪರಮಾತ್ಮ. ಈಗಲೂ ನನ್ನ ಜೊತೆಯಲ್ಲಿ ಬಾ. ಪಾಂಡು ಕುವರರ ಸೇರುತ್ತ ನೀನು ಪಾಂಡು ಕುವರರ ಸೇರುತ್ತ ನೀನು ಧರೆಯನು ಪರೆಯೈ ಧರ್ಮದಲ್ಲಿರುತ್ತ ಧರೆಯನು ಪರೆಯೈ ಧರ್ಮದಲ್ಲಿರುತ್ತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ಸುರಚಿರ ಶರದರ ಶರದ ಪರೆವನೆ ಪರಮಾತ್ಮ, ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರಾದರ ಶರಣರ ಪೊರೆವನೆ ಸುರಾಚಿರ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮ ಲಾಲಿಸುವೀರ. ದಾನಶೂರ ನಿನ್ನಾಂತಿಹ ಬಿರುದ ದಾನಶೂರ ನಿನ್ನಾಂತಿಹ ಬಿರುದ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಗಾಮಿ ಬಾನಿಷ್ಗಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಾಚಿರ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮ ಲಾಲಿಸುವೀರ ಮಾತನು ಪ್ರೇಮ ಲಾಲಿಸುವೀರ 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 ಲಾಲಿಸುವೀರ. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾವಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಿವೆ ಅಂತೆ. ಬಾ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ
ಸೂತ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ ಪರಮಾತ್ಮ. ಕರ್ಣ ಕರ್ಣ ಈ ವಿಚಾರವು ತಿಳಿಯದು ಅವರಿಗೆ. ನಿನ್ನ ತಾಯಿಗೂ ಪಾಂಡವರಿಗೂ ತಿಳಿಯದು. ನನಗೆ ಮತ್ತು ವಿದುರನಿಗೆ ಮಾತ್ರ ತಿಳಿದಿರುವುದು. ಹೌದಾ ಪರಮಾತ್ಮ? ಆಕೆಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರೋ, ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಹಾ ಕರ್ಣ, ಮರೆತಿದ್ದೆ, ನಿನ್ನನ್ನು ದುಷ್ಕೀರ್ತಿ ಕಳನಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಸುಮಾರಾಗಿ ಬಂದ್ವೆ. ಪರಮಾತ್ಮನು ಎಂದಿಗೂ ಅಸತ್ಯನಾಡುವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ಭಾವಿಸುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನು. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರು. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನಕ ಜನನಿಯರೇ. ಪರಶಿವನಡೆನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರಗಳನ್ನು ಪಡೆದ ಪಾರ್ಥ, ಫಲ್ಗುಣ, ಕಿರೀಟಿ, ವಿಜಯ, ಸವ್ಯಸಾಚಿ, ಧನಂಜಯನೆಂಬ ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯ ಹೊಂದದ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಹೇ ಅರ್ಜುನ, ನಿನ್ನನ್ನು ಕೊಲ್ಲುವನೆಂದು ಶಪಥ ಮಾಡಿರುವೆನಲ್ಲೋ. ಅರ್ಜುನ, ಈ ಭೂಮಿಯ ಮೇಲೆ ನಿನ್ನ ಶಿರಸ್ಸು ಬಿದ್ದು ರಕ್ತದ ಮಡುವಿನಲ್ಲಿ ತೇಲು ಹೋಗುವುದನ್ನು ನಾನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವೋ ಸೂತನೆಂಬ ಆವೃತಕ್ಕೆ ಸಿಲುಕಿ ಬಿಟ್ಟಿತು. ಪರಮಾತ್ಮ, ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿ ತುಂಬಲು ಸಾಧ್ಯವೇ? ಹೇ ಪರಮಾತ್ಮ, ಹೇ ಕರ್ಣ, ಒಂದು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನಿನಗೆ ಒಂದು ವರ್ಗದವರು ಇವರೆಂದು ತಿಳಿದ ಬಳಿಕ ಉಭಯ ಸಂಕಟ ತಂದೊಡ್ಡೆ ಬಿಟ್ಟೆಯಲ್ಲ. ಹೇ ಪಾಪಿ ಕರ್ಣ, ಸೂತ ಪುತ್ರನಾದ ನೀನು, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಹೇ ಕರ್ಣ, ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ದುರದೋಳ್ ತಮ್ಮಂದಿರಂ ನಾ ಕೊಲ್ಲಲೇ. ಕೊಲದಾಂ ಬಿಟ್ಟೊಡೆ ಈ ದಾರುಣಿಯೋಳ್ ಕೌರವೇಶ್ವರನು ಸಿರಿ ಸಂಪತ್ತಿನಿಂದ ಬಾಳ್ವನೇ. ಚಲದೀಂ ಪಾರ್ಥನ ರುಂಡವಂ ತರೆದು ಮಮ ಸ್ವಾಮಿಗೆ ಆ ನನ್ನ ಕೌರವೇಶ್ವರನಿಗೆ
ಆನಂದವಂ ಕಲ್ಪಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ. ಹೇ ವಿಧಿ, ನಾ ಸಾಯಲೇ. ವಿಧಿ ವಿಧಿ ವಿಧಿ. ನಿಲ್ಲು ಕರ್ಣ, ನಿಲ್ಲು ಕರ್ಣ, ನಿಲ್ಲಪ್ಪ, ನಿಲ್ಲು ಕರ್ಣ, ನಿಲ್ಲು. ರಾಜಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ. ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ, ನಂಬು. ದುರ್ಯೋಧನಲ್ಲಿ ನಿನಗಿದ ಕರ್ಣನ ಉದಾರತೆಯನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆದರಲ್ಲಿ ಆಶ್ಚರ್ಯವೇನು? ದುರ್ಯೋಧನ ನಿನಗಿದ್ದ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವ್ಯಾಜ ಶಬ್ದಗಳನ್ನು ಆಡಲು ಅವರು ಹಿಂಜರಿಯಲಿಲ್ಲ. ಕರ್ಣ, ನಿನ್ನನ್ನು ನೋಡಿದರೆ ನನಗದೆಷ್ಟೊಂದು ದುಃಖ ಆಗುತ್ತೆ. ದೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತ ಕುದಿತಿರುವುದು. ಶಕುನಿ, ಏನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ನಂತರ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತೇನು. ಅವನಾಗ ಹಸಿದ ಹೆಬ್ಬುಲಿ ಎತ್ತ ಹಾರ್ಪಡಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಕರ್ಣನಿಗೆ ತನ್ನ ಸೇನಾಧಿಪತಿಯನ್ನು ಕಟ್ಟುವ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು. ಆದರೆ ಆ ಭೀಷ್ಮನು ಕುರುಕುಲದರಸು ಏನು ಹೇಳಿದರು? ಅಸೂಯೆಯಿಂದ ಆ ರೀತಿ ಹೇಳದಾರ. ಆದರೆ ಆ ಭೀಷ್ಮನ ಮಾತಿನಿಂದ ನಿನ್ನ ಸೇನಾಧಿಪತಿ ಆಸೆಯು ಭಂಗವಾಯಿತು. ಶಕುನಿ, ಸೇನಾಧಿಪತ್ಯಕ್ಕೆ ನಾನೆಂದು ಆಶಿಸಿದವನಲ್ಲ. ಆದರೆ ದುರ್ಯೋಧನಲ್ಲಿ ನನ್ನ ಇಂತಹ ಸಂದೇಹ ಬರಲು ಕಾರಣರ್ಯಾರು? ಯಾರಾದರೂ ಆಗಲಿ, ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ದುರ್ಯೋಧನ ಸಂದೇಹವೇ? ಕುರುಕುಲದರಸನಿಗೆ ಸ್ವಾಮಿ ನಿಷ್ಠೆ ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ಸಂಗತಿಯಲ್ಲಿ ತಿಳಿದ ಹೊರತು ನಿನ್ನ ವಿಷಯದಲ್ಲಿ ಕುವ್ಯಾಶನಾಡದವರು ನಿನಗೆ ಸೇನಾಧಿಪತಿಯನ್ನು ಕೊಡಕೂಡದು ಎಂದು ಸಭೆಯಲ್ಲಿ ನಿರ್ಧರಿಸಿದರು. ಇದಕ್ಕೆ ಕಾರಣ ಯಾರು? ಆ ಭೀಷ್ಮನ? ಯಾರಾದರೂ ಆಗಲಿ, ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ. ಯಾರು ಯಾರು ಏನು ಹೇಳಿದರು ಶಕುನಿ? ಕರ್ಣ, ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿಯಲ್ಲಿರುವುದು ಎಂದು ನಿಂದಿಸಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತನಾಗಬಾರದೆ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವೂ ಉಚ್ಚ ಕುಲಕ್ಕೆ ಮೀಸಲಿಟ್ಟನು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ಶಾಪವೆಂದು ತಿಳಿದಿದ್ದರು. ನಾನು ಒಂಟಿಯಾಗಿ ಕಣ್ಣೀರಿಡುತ್ತಾ ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಆ ದಿನಗಳು ಕಳೆದವು. ಪರಮೇಶ್ವರ, ಯಾವ ಪಾಪಕ್ಕಾಗಿ ಸೂತನೆಂಬ ಆವೃತಕ್ಕೆ ಸಿಲುಕಿದೆ? ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವ ಎಂದು ತಿಳಿದೆ. ಮಾನ ಅಪಮಾನಗಳಿಂದ ಗುಣವನ್ನು ಅವಲಂಬಿಸಿದೆ ಹೊರತು ಕುಲವನ್ನಲ್ಲವೆಂದು ತಿಳಿದೆ. ಆತ್ಮಶಕ್ತಿಯಿಂದ ದೈವ ಬಲದಿಂದ ರಾಜ್ಯದ ಸ್ಥಾನಮಾನಗಳು ನನಗೆ ದೊರೆತವು.
ನಾನಿಂದು ಅಂಗರಾಜ್ಯದ ಅರಸ, ಕುರು ಸಾಮ್ರಾಜ್ಯದ ಮಾಂಡಳಿಕ. ಈಗಲೂ ಸೂತನೆಂಬ ದುಷ್ಟವು ನನ್ನನ್ನು ಬಿಡುತ್ತಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಸ್ವತಲ್ಪ ಮರ್ಯಾದೆಯನ್ನು ದೂಡು ಬಿಟ್ಟದೆ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿ ಅವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿದು. ಯುದ್ಧ ಸಮಯದಲ್ಲಿ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ತಾನು ಅಸ್ತ್ರಾಧಾರಣ ಮಾಡುವುದಿല്ലെಂದು ಶಪಥ ಮಾಡು. ಆಗ ತಿಳಿಯಲಿ ಕೌರವರಿಗೆ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂದು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲೆ? ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸ್ವಪರೀಕ್ಷೆಯರಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧಾರ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ನಿನ್ನ ವಿಚಾರದಲ್ಲಿ ತಾಡಸ್ತ್ಯ ವಹಿಸಿರುವನು. ದುರ್ಯೋಧನಲ್ಲಿ ಸಂದೇಹ. ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಶಕುನಿ, ನೀನು ಸರಿಯಾಗಿ ಹೇಳಿದ್ದೆ. ಆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಶಸ್ತ್ರವನ್ನು ತೊಡುವುದಿಲ್ಲ. ತೊಡಬಾರದು, ಶಪಥ. ತೊಡಬಾರದು. ಪ್ರಾಣಸಕ, ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು? ಒಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪೂರ್ತಿ ಇಲ್ಲ. ಮತ್ತೆ ಸಿಗುವೇನು. ಆಗ ನನ್ನ ಶಪಥವೇನು ಎಂದು ನಿನಗೆ ತಿಳಿಯುವುದು. ಕರ್ಣ, ನಿಲ್ಲು ಕರ್ಣ, ನಿಲ್ಲು. ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಕ್ಷತ್ರಿಯ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ಕ್ಷತ್ರಿಯ ಕುಲದ ಅರಸರ ಮಧ್ಯೆ ಪದದಲಿತರಾಗಿ ಪಶುಗಳಂತೆ ಕಾಣಿಸುವ ಸೂತದ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ನಿಲ್ಲು ಕರ್ಣ, ನಿಲ್ಲು. ಕರ್ಣ, ಇದೇನು ಶಕುನಿ, ಈ ದಿನ ಕರ್ಣನ ರೀತಿನೇ ಬೇರೆಯಾಗಿರುವುದಲ್ಲ. ಕೊನೆಗೆ ಬಹುವಾಗಿ ಯೋಚಿಸಿ ನಾನು ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ನಾನು ನಿರ್ಧರಿಸಿದನು. ಅದನ್ನು ತಿಳಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಅದೇಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಆತನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದು ಯೋಚಿಸಿದೆಯ ದುರ್ಯೋಧನ? ಭಾರ್ಗವೀಜಿಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಕುಲ್ಯ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥವಾಗುವುದನ್ನು ನೀವು ಯೋಚಿಸಿದೆಯಾ ದುರ್ಯೋಧನ? ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷದವರು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ಕೂಡ ತ್ಯಜಿಸಲು ಅವರು ಹಿಂಜರಿಯುವುದಿಲ್ಲ. ನಿಧಾನವಾಗಿ ಯೋಚಿಸು ಗುರುರಾಜ. ಈಗೇನು ಮಾಡುವುದು ಶಕುನಿ? ಈಗ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಕರ್ಣನು ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ನಿಷ್ಕಾರಣವಾಗಿ ಶಪಥ ಮಾಡಿದನು. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರುಪಿತಾಮಹರನ್ನು ಪ್ರಾರ್ಥಿಸು. ಹಾಗೆ ಮಾಡುವನು. ನೀನು ನನ್ನ ಸಂಗಡ ಬಾ ಶಕುನಿ. ಆಗಲಿ ದುರ್ಯೋಧನ. ಹೋಗು ಹೋಗು ದುರ್ಯೋಧನ, ಹೋಗು. ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಲ್ಲುವಂತೆ ನಾನು ನಿನ್ನನ್ನು ಹುಬ್ಬಿಸಿ ಹುಬ್ಬಿಸಿ ಕೊಲ್ಲುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರ
ಕ್ಷೇತ್ರದಿಂದ ರಣಕ್ಷೇತ್ರದಿಂದ ಆನಂದ ಆನಂದ ಆನಂದ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಅನುಜರಿಗೆ, ನೆಮ್ಮದಿ ಹೊಂದಿರಿ ನೀವೆನ್ನೋ. ತರ್ಪಣ ನೀಡುವೆ ಅನುಜರಿಗೆ, ನೆಮ್ಮದಿ ಬಂದಿರಿ ನೀವಿನ್ನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ರಣಕ್ಷೇತ್ರದಿಂದ ಆನಂದ ಆನಂದ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಆಡಿ ಆನಂದವನೇ ಹೊಂದುವೆನಾ. ನಿನ್ನ ವಿನಾಶಕ್ಕೆ ನಾಂದಿಯ ಆಡಿ ಆನಂದವನೇ ಹೊಂದುವೆನ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ರಣಕ್ಷೇತ್ರದಿಂದ ಆನಂದ ಆನಂದ. ಐವರ ಕಾಣಿ ಎನಿಸಿದೆ ಜೀವಿ, ಕಳೆದ ಪರಿಭವ ಸವಿಸಿದೆ ಜೀವ. ಕಳೆದ ಪರಿಭವ ಸವಿಸಿದೆ ಜೀವ, ಸರ್ವೇಶ ಕರುಣಿತ ವಿಭವ. ಸರ್ವೇಶ ಕೊಡುತ್ತಿರ ವಿಭವ, ಜ್ವಲಿಸುವುದನ ವರದ ನಿಜಾಂತ ಕಲುಷಿತ ಮನದ ವ್ಯಾಕುಲ. ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ, ಜ್ವಲಿಸುವುದನ ವರದ. ವಾಸುದೇವ ಕೃಷ್ಣ ದೀನದಯನೆ, ನಿನ್ನ ಹೊರತಾಗಿ ನನಗೆ ಬೀದಿ ಗತಿಯ ಆತ್ಮರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈಡಿದ ಪತಿಗಳು ನನ್ನನ್ನು ಭೋಗ ವಸ್ತಿನಂತೆ ದೇವತ ತಿರುಪಣವಾಗಿಟ್ಟು ಸೋತರು. ಅಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದ ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕೆಯಂತೆ ಕಾಡಿನ ಕಾಡಿಗೆ ಹರಿದುದು ಆಯಿತು. ಇನ್ನು ಕೆಲ ದಿನಗಳಾದರೂ ಸುಖವಾಗಿರನೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಇನ್ನು ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ಇವಳೇಕೆ ಈ ದಿನ ಚಿಂತಾಬದ್ಧಳಾಗಿರುವಳಲ್ಲ. ನಾ ಬಂದ ಕೂಡಲೇ ಮುದ್ದು ಮುದ್ದು ಮಾತನಾಡುವ ನನ್ನ ಮದ್ದು ಪಾಂಚಾಲಿ ಎಂದು ಕೋಪಗೊಂಡಿರುವಳಲ್ಲ. ಪ್ರಿಯತಮೇ, ಏಕೆ, ಏನಾಯಿತು? ವಸುದೇವನ ಆಸರವು ನಮಗಿರಲು ಬಂದಿಹುದ್ಯಾವುದೇ ರಮಣೀ ಪರಮ ವಿಕ್ರಮದಿ ಪರಿಹರಿಸ ವಿಭ್ರಮೆ ಈ
ಬಿಟ್ಟು ಪ್ರಿಯೆ ಏಕೆ ಚಿಂತಿಪೆ ದ್ರುಪದನಂದಿನಿ. ಪ್ರಿಯತಮೇ, ಏಕೆ ಏನೋ ಇದ್ದು ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣಕ್ಕೆ ಹೇಳುತ್ತಿಲ್ಲ ಪ್ರಭು. ಈ ಪಾಂಚಾಲ್ಯ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷನ ಸ್ವಾಮಿ, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡಬೇಕು. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮಾತ್ಮ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ತಂದೆ, ಏಕೆ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಅದು ಅಲ್ಲದೆ ಭಗವಾನ್ ಸ್ವರೂಪಿಗಳಾದ ಆ ಋಷಿಗಳ ಹಕ್ಕೆ. ಆಹಾ, ಕೈ ಹಿಡಿದ ಪತಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳನ್ನ ಆಜ್ಞೆ ಮಾಡಿದ್ದಾರಲ್ಲವೇ? ಅಯ್ಯೋ, ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ದ್ರುಪದ ನಂದಿನಿ, ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸು ಎಂದು ನಾನು ನಿನ್ನೊಡನೆ ಎಷ್ಟೋ ಸಾರಿ ಕೇಳಿಕೊಂಡಿರೋನಲ್ಲ. ಹಾದುದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ತಿಳಿಸಬಾರದೆ ಪ್ರಿಯತಮೆ? ತಿಳಿಸಿರು ನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ನೀವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ಅದು ಹಿಂದಿನ ಮಾತು, ಅದು ಹಿಂದಿನ ಮಾತು, ಅದು ಹಿಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ನಾನು ಹಸ್ತಿನಾಮೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬಿಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಷ್ಟೆಂದು ಹೇಳಿ ಅಪಾಸ್ಯ ಮಾಡಿ ನನ್ನ ನೋಡಿ ನಕ್ಕಳು ಸ್ವಾಮಿ. ಏನು ಏನು ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಷ್ಫಲವಾಯಿತು. ಯಾರು ರಾಯಭಾರಕ್ಕೆ ಹೋಗಿದವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ. ಗೋಪಿಕಾಂಜನ ಕೃಷ್ಣ ಕೃಷ್ಣ ಗೋಪಿಕಾಂಜನೆಯರು ವಿಲಾಸ ವಿಭ್ರಮದಲ್ಲಿ ಬದ್ಧನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಬಂದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ ಪಾಂಚಾಲಿ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಆಹಾ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚದುರತೆಯು ಮುಗಿಸಿದೆ ಎಂದು ಭಾವಿಸಿದೆನು. ಚದುರಳು, ಬಹಳ ಚದುರಳು. ಆಹಾ,
ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ದಮನೆಯ ಮನಕ್ಕಿಲ್ಲವೇ ದಮನೆಯ ಮನಕ್ಕಿಲ್ಲವೇ ವಿರಾಮ
ಪ್ರಿಯತಮೆ ಪ್ರಾಣವಲ್ಲವ ಪ್ರಾಣಕಾಂತ ಪ್ರಿಯತಮೆ ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಕಾಂತಿಯನ್ನು ಚೆಲ್ಲುತ್ತ ಸೇರುವೆ ಕಾಂತಿಯನ್ನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ನಿಮಗೆ ನೆನಪಿದೆಯೇ ಎಂದೇ ಒಂದು ದಿನ ಈ ನನ್ನ ಬೆಚ್ಚದ ಮುಡಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯೋ? ಮಾಡಿದ ಪ್ರತಿಜ್ಞೆಯನ್ನು ಮರಿವಂತಹ ಯಾಣಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತು ಅದು ಎಂದಿನ ಮಾತು. ನನ್ನನ್ನು ಕೆರಳಿಸಿ ನನ್ನನ್ನು ಕೆರಳಿಸಬೇಡ ಪಾಂಚೋಲೆ, ನನ್ನನ್ನು ಕೆರಳಿಸಬೇಡ. ಧರ್ಮಪಾರಾಯಣನಾದ ವಿಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಮೆರೆದು ದುರಹಂತರದು ಕರೆಯಂ ಮೆರೆದು ದುರಹಂತರದು ತರಿಸಿ ಗುರುಕುಲಹದಮರನ್ನು ಹೊದಿಸುವೆನು. ಅನುಜನೆಂಬುವ ಅಕ್ಕರ ಇಲ್ಲದ ಸೌಖ್ಯದ ಕೊಡುದರ ಪುಣ್ಯಗಳು ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ ಅಣ್ಣ, ಮತ್ತಾರೂ ಶಕ್ತರಲ್ಲ. ಈ ಸಾರಿ ಅವನ ಸೋಲುವುದಕ್ಕೆ ದ್ರೌಪದಿಯು ಕಾರಣವೆಂದು ತೋರುವುದು. ಶ್ರೀ ಕೃಷ್ಣನು ಹೇಳುತ್ತಿದ್ದನು, ಜಗತ್ನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪ್ರಾಣೇಶ್ವರ, ಶಮನ ಮಾಡುವುದು ನನಗೆ ಸುಸಾಧ್ಯವಾಗಿದೆ. ಆತುರದಿಂ ಫಲವೇರಿ ಹೃದಯ
ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಏಕೆ ಈ ನನ್ನ ಬಿರುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು? ಪಾಂಚಾಲಿ, ಅಗ್ರಜ, ಸಮಯಕ್ಕೆ ಸರಿ ಹೋಗಿ ಬಂದಿರಿ. ಪಾಂಚಾಲಿ, ಸಮಾಚಾರ. ಮಾನಿನಿ ಮನವ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ರಮಣಿ ಏತಕ್ಕೆ ಈ ಹುಡುಗರು? ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ರಮಣಿ ಏತಕ್ಕೆ ಈ ದುಗುಡವು? ಧರ್ಮದ ನಮ್ಮಯ ನಿರ್ಮಲ ಭ್ರಾತೃವು ಧರ್ಮದ ನಮ್ಮಯ ನಿರ್ಮಲ ಭ್ರಾತೃವು ಮೀರುವುದನ್ನು ಚಿತ ಪರೀಕ್ಷಿಸಬೇನುಡಿಯ. ಮೀರುವುದನ್ನು ಚಿತ ಪರೀಕ್ಷಿಸಬೇನುಡಿಯ. ಸಹಿಪದ ಮನದನು ಪಾಪವರ ಮಣಿ. ಸಹಿಪದ ಮನದನು ತಾಪವರ ಮಣಿ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯನು ಪರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯನು ಪರಗಲು ಸರಿಯೇ. ವರ ಸಾಕ್ಷಿ ನೀ ಅರಿಯದೆ ಈ ಪರಿ. ವರ ಸಾಕ್ಷಿ ನೀ ಅರಿಯದೆ ಈ ಪರಿ. ಏಕೆಂದು ನೀನಿತ್ತು ವಿಕೋಪ ಪಡುವೆ? ಏಕೆಂದು ನೀನಿತ್ತು ವಿಕೋಪ ಪಡುವೆ? ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ರಮಣಿ ಏತಕ್ಕೆ ಈ ದುಗುಡವು? ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಏಕೆ ಈ ನನ್ನ ಬಿರುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು? ಅಗ್ರಜ, ಅಗ್ರಜ, ಸಮಯಕ್ಕೆ ಸರಿ ಹೋಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತು ತಿಳಿಸಬೇಕಿದ್ದಿರುವುದು. ಅದರಂತೆ ನಿಮ್ಮಿಬ್ಬರ ಎದುರಿನಲ್ಲೇ ಹೇಳಿಬಿಡಿದೆನು. ಈ ಸಂಧಿಯ ಸುದ್ದಿಯು ನನ್ನ ಗೊಪ್ಪದು. ಉಚಿತವಾಗಿ ಕಾಣಬಹುದು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಬೋಧಿಸಬಹುದು, ನಕುಲ ಸಹೋದೇವರು ಸುಮ್ಮನಿರಬಹುದು. ಈ ದೋಷವಂತೆಯು ಪಾಂಡವರ ಕಳಂಕವೆಂದೇ ಭಾವಿಸಿದನು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಭಿಕ್ಷೆ ಬೇಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪಡೆಯಲಿಲ್ಲ. ಈ ಸಂಧಿಯು ನಿಮಗಾಸ್ಯವಾಗಿ ಕಾಣಬಹುದು. ನಾನಿದೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿ ಆಗಲಿ, ಅರ್ಜುನನ ಸಹಾಯವನ್ನಾಗಲಿ ಎಂದು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು.
ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಶಾಂತಿ ಅಂತ ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ ಪಾಂಚಾಲಿ. ಸರಸವಾಣಿ ಘೋರಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೂಮಿನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದೆ. ಈಗ ಕುಲಪುರೋಹಿತನನ್ನು ಕಳಿಸಲು ಅದು ಮದುವೆ ಔತಣ ಕೂಟವಲ್ಲೆಂಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತೆ. ಆ ದುರ್ಯೋಧನಾದರೂ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವಿರಲ್ಲ ಅನ್ನುವುದೇ ನನ್ನ ಚಿಂತೆ. ಅರ್ಜುನ, ಇನ್ನು ನಾನು ಹೊರಡುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪರೋಷವಾದ ವರ್ತನೆಯ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ನಿಲ್ಲಿ ಪ್ರಾಣೇಶ್ವರ. ನಮ್ಮಣ್ಣನಾದ ಶ್ರೀಕೃಷ್ಣನ್ ನಮ್ಮನ್ನು ನೋಡಿ ಇತ್ತ ಕಡೆ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ನಿಮಗೆ ಚಿಂತೆಯಾಗು. ಅಣ್ಣ ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಅಣ್ಣ, ನನ್ನನ್ನು ಆಶೀರ್ವದಿಸಿ. ವಾಸುದೇವ, ಈ ಭೀಮನ ಪ್ರಣಾಮಗಳು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಅಂದರೆ ಕೃಷ್ಣನಲ್ಲವೇ? ಅಂದರೆ ಸಂಧಿಯ ವಿಚಾರವು ನಡೆಯುತ್ತದೆ. ಎಲ್ಲವೂ ನಿರೀಕ್ಷಿಸಿದಂತೆ ನಡೆಯಿತು. ಪಾಂಚಾಲ, ಯದುಪತಿ, ಸಭೆಯಲ್ಲೇನು ನಡೆಯಿತು? ಪಾಂಚಾಲ, ಓಹೋ, ನಡೆಯಿತು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರ ಈ ದುರ್ವಾಕ್ಯಗಳು ಅವರ ಇಚ್ಛೆಯಂತೆ ಅವರು ನಡೆಯಲಿ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರೊಳಗಾಗಿ ನನ್ನ ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಣಿಪತಿ. ಏ ಸಮಸ್ಯೆ ಮಾತುಗಳು ಹತ್ತಿರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಬಂಧಿಸಿದೆ. ಆಯಿತು, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನಿಗೆ ಬಲ ತೋರಿಸಿದೆ. ಈ ಸಂಧಿಯ ವಿಚಾರದಲ್ಲಿ ನಮ್ಮೈವರೆಗೂ ಸೀರೆ ಉಣಿಸಲು ಆವರಿಸುತ್ತಿರುವೆಯೋ ಯಾದವಾಗ್ರಣಿ, ಈ ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಇಷ್ಟೊಂದು ಅಸಹನೆಯೇಕೆ ಭೀಮ? ಸ್ವಲ್ಪ ಸಮಾಧಾನದಿಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನದ ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿ ಎಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಈ ಸಂದರ್ಭದೊಳಗೆ ಚಂಡ
ಪ್ರಚಂಡ ಭೀಮನಿಗೆ ಎಂತ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಆ ದುರ್ಯೋಧನನು. ಇನ್ನು ನನಗಿಲ್ಲಿ ಕೆಲಸವಿಲ್ಲೋ. ಈ ದುರ್ವಾಕ್ಯನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತು ಕೃಷ್ಣ. ಸಾಧಿಸು ಕೃಷ್ಣ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪರೋಷವಾದ ಫಲವನ್ನು ನೀವೇ ಬೋಧಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಭ್ಯಾಸ ಯಾಜ್ಞಸೇನಿ, ಪ್ರಾಣೇಶ್ವರ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇರನ್ನು ತೀರಿಸದೆ. ನಿಲ್ಲಯ್ಯ ಭೀಮಸೇನ, ನಿಜವಾಗಿ ಇಡಿಂಬಾಪತಿಯೇ ಸರಿ. ನಿಜವಾಗಿ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೊಪ್ಪದು ಒಪ್ಪಸಲ್ಲದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಆ ದುರ್ಯೋಧನ ಸಂದೇಶ, ಅದರ ಉದ್ದೇಶ ಸಂಧಿಯಲ್ಲ ಕೃಷ್ಣ. ಹೇಳು, ಏನು ಆ ಸಂದೇಶ? ಇದ್ರೆ ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸವೇಕೆ? ಪರಿಹಾಸ್ಯವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನಪೇಕ್ಷೆಯಂತೆ ಕುಳಿತುಕೊಳ್ಳಬೇಕು. ಈಗಲಾದರೂ ಹೇಳು, ಯಾವನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಹೋಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದರು. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಅಣ್ಣ, ಇದೇನು ಪರಿಹಾಸ್ಯ? ಪರಿಹಾಸ್ಯವಲ್ಲ ತಂಗಿ, ಈ ಶತ್ರುಗಳ ಹೆಡಮರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದು. ಭದ್ರವಾಗಿ ಬಂಧಿಸು. ಪ್ರಾಣೇಶ್ವರ, ಕೃಷ್ಣನು ಹೇಳಿದಂತೆ ಎಲ್ಲ ಕರಗಳನ್ನು ಬಂಧಿಸು. ಭದ್ರವಾಗಿ. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಹಿಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲೂ ಆಗಿತ್ತು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಕುನ್ನಿಕವರವರು ಈ ರೀತಿ ಅಪಮಾನ ಪಡಿಸಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರ
ಇಷ್ಟು ಮಾತ್ರವಲ್ಲ ದುರ್ಯೋಧನ ದುರಾಭಿಮಾನವು ಇಷ್ಟು ಮಾತ್ರವಲ್ಲ ದುರ್ಯೋಧನನು ಸಂಧಾನಕ್ಕಾಗಿ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬದಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬದಿಯೇ ಕೇಳು. ಕಡೆಗೂ ಯುದ್ಧವಾಗಲಿವೆ ಕೊಡೆಲಾಗನ ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಕೊಡೆನು. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಕೊಡೆನು. ಕೊಡುವೆನು ರಾಜ್ಯವನ್ನು ಬಡಿದಾಗನೆಂದ. ಕೊಡುವೆನು ರಾಜ್ಯವನೆಲ್ಲ ಬಡಿದಾಗನೆಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬದಿಯೇ ಕೇಳು. ಹಿಡಿಂಬ ಬದಿಯೇ ಕೇಳು. ಹಿಡಿಂಬ ಬದಿಯೇ ಕೇಳು. ಇಷ್ಟು ಮಾತ್ರವಲ್ಲ ದುರ್ಯೋಧನನು 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾಲದಲ್ಲಿ ದೊರಕುವುದಂತೆ. ಪಾಂಚಾಲಿ ಕೈಗಳನ್ನು ಎನ್ನ ಕೈಗಳನ್ನು ಬಿಚ್ಚು. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಬಂದು ನಿಂತಿರುವ ಈ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಾಂಚಾಲಿ ಎನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಇಚ್ಛವಲಿಲ್ಲವೇ? ಧನಂಜಯ, ಅಗ್ರಜ, ಪರಮಾತ್ಮ, ನೀನೆಲ್ಲವೇ ನನ್ನನ್ನು ಬಂಧಿಸಿದ್ದು. ನೀನಾದರೂ ಬಿಚ್ಚು. ಬಿಚ್ಚುವುದಿಲ್ಲವೇ? ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲರೂ ಕೇಳಿರಿ ನನ್ನ ಈ ದುರ್ಯೋಧನ, ಈ ಭೀಮನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನದು ಅಡ್ಡಾಲಗದಲ್ಲಿ ನಮ್ಮ ದುರ್ದೈವದ ಕಾರ್ಯದ ಪರಮಾವೃದ್ಧಿಯನ್ನು ಮುಟ್ಟಿದವನು. ದುಶಾಸನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತೋ ಮುಕ್ತ ಕೇಶಿಯಾಗಿ ನಿಂತಿದ್ದೋ, ಪಾಂಡವರ ಅಪಕೀರ್ತಿ ರೂಪಗೊಂಡಂತೆ ನಿಂತಿದ್ದೋ. ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆಯನ್ನು ಮಾಡಿದೆನು. ಪುನಃ ಯುದ್ಧ ಸನ್ನಿಧಾನ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಬಲ
ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾದರೆ ವೀರಮಾತೆ ಕುಂತಿದೇವಿ ಸನ್ಯಪಾನ ಮಾಡಿದ್ದು ಸತ್ಯವಾದರೆ ನೋಡಿ ನಡೆಯುವ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುರ್ಬಲ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲ ರಾಜನಂದಿನಿಯ ಹಿಡಿಮುಡಿಯನ್ನು ಕಟ್ಟಿಸುವೆನು. ನಂತರ ದುಪ್ಪಿದ ದುರ್ಯೋಧನ ತೊಡೆಯನ್ನು ಎನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಎಡಗಾಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರ್ತವೇ ಪ್ರಾಪ್ತವಾಗಲಿ. ವಾಸುದೇವ ಪಾಂಡವರೊಡೆಯ ಯದುಕುಲ ನಂದನ ಮರೆಯು ಎಮ್ಮನುದಯರಿ ಮರೆಯು ಎಮ್ಮನುದಯರಿ ಪಾಂಡವರೊಡೆಯ ಯದುಕುಲ ನಂದನ ಮರೆಯು ಎಮ್ಮನುದಯರಿ ಮರೆಯು ಎಮ್ಮನುದಯರಿ ರುಕ್ಮಿಣಿಲೋ ಲಲಯಾಮಯ ಸಾಗರ ರುಕ್ಮಿಣಿಲೋ ಲಲಯಾಮಯ ಸಾಗರ ಪಾಂಡವರೊಡೆಯ ಯದುಕುಲ ನಂದನ ಮರೆಯು ಎಮ್ಮನುದಯರಿ ಮರೆಯು ಎಮ್ಮನುದಯರಿ ಉತ್ತರ ಶಿಕ್ಷಕ ಶಿಷ್ಟ ಸಂರಕ್ಷಕ ಪಾಲಿಸಿ ಶ್ರೀ ಹರಿಯೇ ಭಗವತಾರ ನಿವಾಸಿ ಶ್ರೀ ಹರಿ ಪರಮಾತ್ಮ
ಮುಂದೊದಗುವ ಕಷ್ಟಗಳಿಗೆ ಕೃಪಾ ಕಟಾಕ್ಷವನ್ನು ತೋರಿ ಮುನ್ನಡೆಸು ಪರಮಾತ್ಮ. ತಥಾಸ್ತು ಧರ್ಮ. ನಡೆಯಿರಿ.